ಮಹಾಯುದ್ಧ ಫೈನಲ್ ರಿಸಲ್ಟ್ ವಿಶೇಷ ಚರ್ಚೆ ಮುಂದುವರಿಸಿದ ನಮ್ಮ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಹಿರಿಯ ಸಾಹಿತಿಗಳಂತ ಅನಂತಮೂರ್ತಿ ಅವರಿದ್ದಾರೆ. ಅನಂತಮೂರ್ತಿ ಅವರೇ, ಬಹಳಷ್ಟು ಜನ ಕರೆಯನ್ನು ಮಾಡಿದ್ದಾರೆ. ಇದು ನೇರವಾಗಿ ಕೇಳ್ತೀನಿ, ಯಾಕಂದ್ರೆ ನೀವು ಒಂದು ಮಾತನ್ನು ಹೇಳಿದ್ರಿ. ನಾನು ಆಗಲೇ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನರೇಂದ್ರ ಮೋದಿ ಕನಸಿನ ಭಾರತದ ಬಗ್ಗೆ ನನಗೆ ಆತಂಕ ಇದೆ, ನರೇಂದ್ರ ಮೋದಿ ಕನಸಿನ ಭಾರತದಲ್ಲಿ ಇರೋಕೆ ನನಗೆ ಬಹಳ ಭಯ ಆಗುತ್ತೆ ಅನ್ನುವಂಥದ್ದು. ಸೊ ಈಗ ಏನು ಹೇಳ್ತೀರಿ ಅನ್ನುವಂಥ ಪ್ರಶ್ನೆಗಳನ್ನ ತುಂಬಾ ಜನ ಫೋನ್ ಮಾಡ್ತಾ ಇದ್ದಾರೆ ಅನಂತಮೂರ್ತಿ ಅವರು. ನರೇಂದ್ರ ಮೋದಿಯವರ ಭಾರತದ ಕಲ್ಪನೆ ಒಂದು ಕನಸೇ ಅಲ್ಲ. ಗಾಂಧೀಜಿಗೆ ಕನಸಿತ್ತು, ನೆಹರು ಕನಸಿತ್ತು. ಇವರಿಗೇನು ಕನಸಿಲ್ಲ. ಇವರಿಗೇನು ಕನಸು ಅಂತಂದರೆ ದೊಡ್ಡ ದೊಡ್ಡ ರೋಡ್ಗಳು, ದೊಡ್ಡ ದೊಡ್ಡ ವೆಹಿಕಲ್ಸು, ದೊಡ್ಡ ದೊಡ್ಡ ಬಂಗಲೆಗಳು, ಮನೆಗಳು, ಫ್ಯಾಕ್ಟ್ರಿಗಳು ಮತ್ತು ಅಮೇರಿಕದ ಜೊತೆ ನಿತ್ಯದ ಸಹವಾಸ. ನನಗೆ ನಿಜವಾದ ಒಂದು ಮಾತನ್ನು ಹೇಳ್ತೀನಿ, ಇದನ್ನು ಹೇಳಬೇಕು ನಾನು ಇವಾಗ. ಈ ಕಾಂಗ್ರೆಸ್ ಮಾಡಿದ ದೊಡ್ಡ ತಪ್ಪೇನು ಅಂತಂದರೆ UPAನಲ್ಲಿ ಕಮ್ಯುನಿಸ್ಟ್ ಸಹಕಾರವನ್ನು ಕಳ್ಕೊಂಡಿದ್ದು. ಕಮ್ಯುನಿಸ್ಟ್ ಸಹಕಾರವನ್ನು ಯಾಕೆ ಕಳ್ಕೊಂಡ್ರು? ಅಮೇರಿಕದ ಜೊತೆ ಸ್ನೇಹವಾಗಿರಬೇಕು ಅಂತ. ಅಲ್ಲಿಂದ ಏನು ನಮಗೆ ನ್ಯೂಕ್ಲಿಯರ್ ಬಾಂಬ್ ಸಿಕ್ತೋ ಏನೋ ನನಗೆ ಗೊತ್ತಿಲ್ಲ. ಅದೊಂದು ದೊಡ್ಡ ಮಿಸ್ಟೇಕ್. ಕಾಂಗ್ರೆಸ್ಸಿಗರಿಗೆ ಇದೊಂದು ಮಿಸ್ಟೇಕ್ ಅಂತ ಹೇಳುವ ಧೈರ್ಯ ಇಲ್ಲ. ಬಹುಶಃ ಅದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಗೊತ್ತಾಗಿತ್ತು ಇದು ಮಿಸ್ಟೇಕ್ ಅಂತ. ಆದರೆ ಮನಮೋಹನ್ ಸಿಂಗ್ರ ಆತುರದಿಂದ ಕಮ್ಯುನಿಸ್ಟನ್ನು ಕಳ್ಕೊಂಡ್ರು. ಆದ್ದರಿಂದ ಒಂದು ಹಿಡಿತ ಇದ್ದಿದ್ದು ಆ ಸರ್ಕಾರದ ಮೇಲೆ ಹೊರಟು ಹೋಯಿತು. ಇನ್ನೊಂದೇನು ಅಂದರೆ, ಕಾಂಗ್ರೆಸ್ಸಿಗೆ ಒಂದು ಕನಸಿದೆ. ಕಾಂಗ್ರೆಸ್ನಲ್ಲಿರೋರಿಗೆ ಕನಸಿಲ್ಲದೆ ಇರ್ಬೋದು, ಕಾಂಗ್ರೆಸ್ಸಿಗೆ ಒಂದು ಕನಸಿದೆ. ಅದು ಯಾಕಂದರೆ ಅದು ಬಹಳ ದೊಡ್ಡ ಐತಿಹಾಸಿಕವಾದ ಒಂದು ಪಕ್ಷ. ಆದರೆ ಅವರಲ್ಲಿ ಪರಸ್ಪರ ಒಬ್ರನ್ನೊಬ್ಬರು ಹೊಗಳಿಕೊಳ್ಳೋದು, ಮುಖಸ್ತುತಿ, ಅಧಿಕಾರಿಗಳ, ಅದರಲ್ಲಂತೂ ಇಂದಿರಾ ಗಾಂಧಿನ ಹಿಂದೆ ಇವಾಗ ಸೋನಿಯಾ ಗಾಂಧಿನ ಅವರಿಗೆ ವಿರುದ್ಧವಾಗಿ ಒಂದು ಮಾತು ಆಡದೆ ಅವರ ಮುಖಸ್ತುತಿಯೇ ಮಾಡ್ತಾ ಇದ್ದು ಅವರಿಗೆ ಹೇಸಿಗೆ ಆಗುವಂಗೆ ಮಾಡಿರ್ತಾರೆ ಇವರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಹಿಂದೆ ನೆಹರು ಕಾಲದಲ್ಲಿ ಪರಸ್ಪರ ವಿಮರ್ಶಿಸಿಕೊಳ್ಳುವ ಒಂದು ಸಂಪ್ರದಾಯ ಇತ್ತು. ಅದನ್ನೆಲ್ಲ ಕಳ್ಕೊಂಡಿದ್ದಾರೆ. ಆಮೇಲಿಂದ ಅಲ್ಲಿ ವಿಮರ್ಶೆ ಮಾಡುವ ಶಕ್ತಿ ಉಳ್ಳವರು ಕೂಡ ಒಳ್ಳೆ ಟೆಲಿವಿಷನ್ ಇಂಟೆಲೆಕ್ಚುಯಲ್ಸ್ ಹಂಗೆ ಮಾತಾಡ್ತಿರ್ತಾರೆ. ಸರ್, ಅನಂತಮೂರ್ತಿ ಅವ್ರು ನಾನು ನೇರವಾಗಿ ಕೇಳ್ತಿದ್ದೀನಿ. ಅನಂತಮೂರ್ತಿಯವರ ಆತಂಕ ಪಟ್ಟಂತ ಭಾರತ, ನೀವು ಹೇಳಿದ್ರಿ ನಾನು ಮೋದಿ ಭಾರತದಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ ಅನ್ನೋಂಥದ್ದು. ಸೊ ಈಗ ಆ ಆತಂಕ ಇಟ್ಕೊಂಡೆ ಭಾರತದಲ್ಲಿ ಇರ್ತೀರ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಇಲ್ಲ, ನಾನು ಇರುವಷ್ಟು ದಿನ ಇದರ ವಿರುದ್ಧ ಹೋರಾಡ್ತೀನಿ ನಾನು. ಯಾಕೆಂದರೆ ನಾನು ಯಾವತ್ತೂ ಸರ್ವಾಧಿಕಾರದ ಕ್ರಮಗಳನ್ನು ಒಪ್ಕೊಳ್ಳಲ್ಲ. ಆಮೇಲೆ ನಮ್ಮ ಸಮಾಜದಲ್ಲಿ ಯಾರು ಅತ್ಯಂತ ದರಿದ್ರರೋ, ದೀನರೋ ಅವರನ್ನು ಕಣ್ಣಿನಲ್ಲಿ ಇಟ್ಟುಕೊಳ್ಳದೆ ಮಾಡುವ ಯಾವ ಕೆಲಸವೂ ನನಗೆ ದೊಡ್ಡ ಕೆಲಸ ಅಂತ ಅನಿಸಲ್ಲ. ಸೊ ನಿಮ್ಗೆ ಭಯ ಇಲ್ಲ, ಮೋದಿ ಭಾರತದ ಬಗ್ಗೆ ಯಾವುದೇ ಭಯ ಇಲ್ಲ ನಿಮಗೆ? ಈ ಭಯ ಏನು ಅಂದರೆ ಅವರು ಇದನ್ನು ಮರೀತಾರೆ, ನಿಜವಾದ ಭಾರತವನ್ನು ಮರೀತಾರೆ ಅವರು. ಯಾಕೆಂದರೆ ನಮ್ಮಲ್ಲಿ ಎರಡಿದೆ. ನಾನು RSSನವರನ್ನು ಸ್ಯೂಡೋ ರಿಲಿಜಿಯಸ್ ಅಂತ ಕರಿತೀನಿ. ನಮ್ಮನ್ನವರು ಸ್ಯೂಡೋ ಸೆಕ್ಯುಲರ್ ಅಂತಾರಲ್ಲ, ನಾನು ಇನ್ನೊಂದು ಶಬ್ದ ಸ್ಯೂಡೋ ರಿಲಿಜಿಯಸ್. ನನಗೆ ಅರವಿಂದ್ ಕೇಜ್ರಿವಾಲ್ ಹೆಚ್ಚು ರಿಲಿಜಿಯಸ್ ಅಂತ ಅನಿಸುತ್ತೆ. ನನಗೆ ಇತ್ತೀಚೆಗೆ ಹೆಚ್ಚು ರೆಸ್ಪೆಕ್ಟ್ ಬಂದಿರೋದು ಆಮ್ ಆದ್ಮಿ ಪಾರ್ಟಿ ಬಗ್ಗೆ. ನನಗೆ ಗೆಲ್ಲೋರ ಬಗ್ಗೆ ಯಾವಾಗಲೂ ಸಂಶಯ ಇರುತ್ತೆ, ಧೈರ್ಯವಾಗಿ ಸೋಲೋರ ಬಗ್ಗೆ ಗೌರವ ಇರುತ್ತೆ. ಕನಸುಗಳು ಅಲ್ಲೇ ಇರೋದು. ಧೈರ್ಯವಾಗಿ ಯಾರು ಸೋಲ್ತಾರೋ ಅಲ್ಲಿ ಕನಸುಗಳಿದ್ದಾವೆ. ಈಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕನಸುಗಳಿದ್ದಾವೆ, ಕಾಂಗ್ರೆಸ್ನಲ್ಲಿ ಕನಸುಗಳು ಇದ್ದವು, ಮೋದಿಯಲ್ಲಿ ಕನಸುಗಳೇ ಇಲ್ಲ. ಇರೋದೆಲ್ಲ ಡೆವಲಪ್ಮೆಂಟ್. ನಮಸ್ಕಾರ ಸರ್, ನಾನು ಇಂದ್ರಜಿತ್ ಲಂಕೇಶ್. ನಮಸ್ಕಾರ ಸರ್. ಕೇಳಿ ಮಾತಾಡಿ, ಡಿಲೇ ಇರುತ್ತೆ. ಈಗ ತಾವು ಹೇಳಿದ್ರಿ ನಿಮ್ಮ ಮೆಚ್ಚಿನ ನಾಯಕರು ಯಾರು, ಇವಾಗಿನ ನಾಯಕರು ಅಂತ. ನೀವು ಸೋನಿಯಾ ಗಾಂಧಿ ಅಂತ ಹೇಳಿದ್ರಿ. ತಾವೇನೇ ಎಮರ್ಜೆನ್ಸಿ ಟೈಮಲ್ಲಿ ಕಾಂಗ್ರೆಸ್ ವಿರುದ್ಧ ಹೋರಾಡಿದಂಥವ್ರು ಮತ್ತು ಹಲವಾರು ಬಾರಿ ಇವಾಗಲೂ ಅಷ್ಟೇ ಕಾಂಗ್ರೆಸ್ಸನ್ನು ಬೈದವ್ರು, ಇವಾಗ ಬೈದ್ರಿ. ಅದೆಲ್ಲ ಇದ್ದರೂ ಕೂಡ ನೀವು ಕಾಂಗ್ರೆಸ್ಸಿಗೆ ಕ್ಯಾಂಪೇನ್ ಮಾಡೋರಲ್ಲ, ಇದೆಲ್ಲ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ಸಿಗೆ ಕ್ಯಾಂಪೇನ್ ಮಾಡಿದ್ರಿ. ನಿಮಗೆ ಅರವಿಂದ್ ಕೇಜ್ರಿವಾಲ್ ಅಂತವರು ಯಾವುದೇ ಕುಟುಂಬ ರಾಜಕಾರಣ ಇಲ್ಲ, ಯಾವುದೇ ಒಂದು ಹಣದ ರಾಜಕಾರಣ ಇಲ್ಲದೆ, ಜಾತಿ ರಾಜಕಾರಣ ಇಲ್ಲದೆ ಅಂಥವ್ರಿಗೆ ಸಪೋರ್ಟ್ ಮಾಡ್ಬೋದಿತ್ತಲ್ಲ ತಾವು. ಕಾಂಗ್ರೆಸ್ಸಿಗೆ ಯಾಕೆ ಸಪೋರ್ಟ್ ಮಾಡಿದ್ರಿ ಅಂತ ನನ್ನ ಪ್ರಶ್ನೆ.
ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡಬಾರ್ದು. ಯಾಕೆಂದರೆ ನಾನು ಏನು ಉತ್ತರ ಕೊಟ್ಟರು ಅದನ್ನು ಸ್ವೀಕರಿಸುವ ಮನುಷ್ಯ ನೀವಲ್ಲ. ಆದರೂ ಹೇಳ್ತೀನಿ, ನಾನು ಕತ್ತೆ ಅಲ್ಲ. ರಾಜಕೀಯಕ್ಕೆ ನಾನು ಸ್ಪಂದಿಸಿರುವ ಕ್ರಮ ಆಯಾ ಕಾಲದಲ್ಲಿ ಯಾವುದು ಸತ್ಯ ಅಂತ ನನಗನ್ಸುತ್ತೋ ಅದಕ್ಕೆ ನಾನು ಸ್ಪಂದಿಸಿದ್ದೀನಿ. ನಾನು ಕಮ್ಯುನಿಸ್ಟಿಗೆ ಸ್ಪಂದಿಸಿದ್ದೀನಿ, ಸೋಷಿಯಲಿಸ್ಟಿಗೆ ಸ್ಪಂದಿಸಿದ್ದೀನಿ. ಒಂದು ಕಾಲದಲ್ಲಿ ಜನತಾ ಪಾರ್ಟಿ ಆದಾಗ BJPಗೂ ಸ್ಪಂದಿಸಿದ್ದೆ. ಯಾಕೆಂದರೆ ಚಲನಶೀಲವಾಗಿರಬೇಕು ನಮ್ಮ ರಾಜಕಾರಣ ಅಂತ. ಇದನ್ನು ನನಗೇನೋ ಲಾಭ ಆಗಬೇಕು ಅಂತಲ್ಲ. ಈಗ ನೀವು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೀರಿ, ನಾನು ಪಾರ್ಲಿಮೆಂಟಿಗೆ ನಿಲ್ಲಬೇಕು ಅಂದರೂ ನನಗೆ ಆರೋಗ್ಯ ಸರಿ ಇರಲಿಲ್ಲ, ಸಾಧ್ಯವಿದ್ದಾಗ ಈಗ ನಿಲ್ಲಕ್ಕೂ ಸಾಧ್ಯವಿಲ್ಲ. ಅದರಿಂದ ನಾನು ಯಾವುದನ್ನು ಹಿಂದ್ಗಡೆಯಿಂದ ಹೋಗಿ ತಗೊಳಕ್ ನೋಡೋದಲ್ಲ. ಅನಂತಮೂರ್ತಿ ಅವರೇ, I ತಮ್ಮ ಹತ್ರ believe in ಮಾತಾಡಿದ್ದು power. ಅಲ್ಲ, ನಿಮ್ಮ ಜೊತೆ ಮಾತಾಡಿದ ಇಂದ್ರಜಿತ್ ಲಂಕೇಶ್ You must ಮಾತಾಡಿದ್ದು hold power. ಸರ್, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿಲ್ಲ ಸರ್, ನಾನು ಇಂದ್ರಜಿತ್ ಲಂಕೇಶ್ ಮಾತಾಡ್ತಾ ಇರೋದು. ನಂಗೆ ಗೊತ್ತೇ ಆಗಲಿಲ್ಲ. ಇಂದ್ರಜಿತ್ ಲಂಕೇಶ್ ಈ ಥರ ಹೊರಟಾಗಿ ಯಾಕೆ ಮಾತಾಡ್ತಾನೆ? ಸರ್, ನಾನು ದಿವಾಕರ್ ಮಾತಾಡ್ತಾ ಇದ್ದೇನೆ. ತಾವು ಚರ್ಚೆಯ ಸಂದರ್ಭದಲ್ಲಿ ಹೇಳಿದ್ರಿ ಕಾಂಗ್ರೆಸ್ ಕಮ್ಯುನಿಸ್ಟ್ನ ಜೊತೆಗೆ ಸಹಕಾರವನ್ನು ಕೊಡಬೇಕಾಗಿತ್ತು ಅಂತ. ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರ ಸ್ಥಿತಿಯನ್ನು ನೋಡಿ, 38 ವರ್ಷ ಆಡಳಿತ ಮಾಡಿ CPM 2 ಸ್ಥಾನ, CPI 1 ಸ್ಥಾನ ಪಡೆದಿದೆ. ಆದರೆ ಕಮ್ಯುನಿಸ್ಟರು ಕೂಡ ರಷ್ಯಾದಲ್ಲಿ ಕಮ್ಯುನಿಸಮ್ ನಾಶ ಆದರೂ ಕೂಡ ಇನ್ನೂ ಕಮ್ಯುನಿಸಮ್ ಇರಬೇಕು ಎಂಬತಕ್ಕಂಥ ವಿತಂಡವಾದಕ್ಕೆ RSS ಮಾದರಿಯಲ್ಲೇ ಅವರು ಕೂಡ ಇರೋದ್ರಿಂದ ಅವ್ರ ಜೊತೆ ಕಾಂಗ್ರೆಸ್ ಸಹಕಾರ ಮಾಡಬೇಕು ಅಂತ ಯಾಕೆ ನಿರೀಕ್ಷೆ ಮಾಡ್ತೀರಿ ಸರ್? ಕಮ್ಯುನಿಸ್ಟ್ ಇವತ್ತು ಇರಲೆವೆಂಟ್ ಫೋರ್ಸ್ ಆಗಿದೆ. ಕಮ್ಯುನಿಸ್ಟರು ಈ ದೇಶದಲ್ಲಿ ಬಹಳ ಇರಲೆವೆಂಟ್ ಫೋರ್ಸ್ ಆಗಿದ್ದಾರೆ. ಅವರ ಕೇಡರ್ RSS ಗಿಂತಲೂ ಅಪಾಯಕಾರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡಿದೆ. ಹಾಗಿರ್ಬೇಕಾದ್ರೆ ನಮ್ಮ 1, 2, 3 ಒಪ್ಪಂದಕ್ಕೆ ಅವರು ವಿರೋಧ ಮಾಡಿದ್ದಕ್ಕೆ ಯಾವ ತಾತ್ವಿಕ ಹಿನ್ನೆಲೆಯೂ ಇರಲಿಲ್ಲ. ಆದ್ದರಿಂದ ನೀವು ಕಮ್ಯುನಿಸ್ಟ್ ಅಪ್ರಸ್ತುತವಾಗಿರುವಾಗ ಅವ್ರಿಗೆ ಯಾಕೆ ಪ್ರಸ್ತುತ ಮಾಡ್ತಿದ್ದೀರಿ ಸರ್? ಕಮ್ಯುನಿಸ್ಟರ ಜೊತೆಗಿದ್ದಾಗ ಒಂದು ಕಡಿವಾಣ ಇತ್ತು ಈ ಲಿಬ್ರಲೈಸೇಷನಿಗೆ. ಈ ದೇಶದಲ್ಲಿ ಎಲ್ಲವನ್ನು ಲಿಬ್ರಲೈಸ್ ಮಾಡೋದಿದೆಯಲ್ಲ, ಅದೊಂದು ಬಹಳ ಅಪಾಯಕಾರಿಯಾದ ವಿಷಯ. ನಮಗೆ ಒಳ್ಳೆ ಬಸ್ಸುಗಳು ಇರ್ತವೆ, ಅದನ್ನು ಕೂಡಲೇ ನೀವು ಪ್ರೈವೇಟೈಸ್ ಮಾಡಿದ ಕೂಡಲೇ ಸರ್ಕಾರಿ ಬಸ್ಸುಗಳು ಡಬ್ಬಗಳಾಗ್ತವೆ, ಸರ್ಕಾರಿ ಆಸ್ಪತ್ರೆಗಳು ದರಿದ್ರ ಜಾಗಗಳಾಗ್ತವೆ, ಸರ್ಕಾರಿ ಶಾಲೆಗಳು ಹೋಗಬೇಕಾದ ಶಾಲೆಗಳಾಗೇ ಉಳಿಯಲ್ಲ. ಆದ್ದರಿಂದ ಈ ಲಿಬ್ರಲೈಸೇಷನ್ ಇದೆಯಲ್ಲ, ಇದು ಈ ದೇಶವನ್ನು ಕ್ರಮೇಣವಾಗಿ ಗುಣಮಟ್ಟದ ವಿಷಯದಲ್ಲಿ ನಾಶ ಮಾಡ್ತಾ ಬಂದಿದೆ. ಒಂದು ಅನಂತಮೂರ್ತಿ ಬಂದೆ ಸೀತಾರಾಮ್ ಅವರೇ, ಅಭಿಪ್ರಾಯ. ಅನಂತಮೂರ್ತಿ ಅದಕ್ಕೆ ಕಮ್ಯುನಿಸ್ಟರ ಬೆಂಬಲ ಇರ್ತಾ ಇತ್ತು. ಸೊ ಅನಂತಮೂರ್ತಿ ಎತ್ತಿರುವ ಕೆಲವು ಆತಂಕಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ, ನಾನು ಈ ಒಂದು ಆತಂಕಗಳ ಜೊತೆಗೆ ನಾನು ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಒಂದು ಜನಾದೇಶ ಇದೆ, ಒಂದು ಸಂಸದೀಯ ಪ್ರಜಾತಂತ್ರದಲ್ಲಿ ಅಲ್ಟಿಮೇಟ್ ಇರೋದು ಜನಾದೇಶ. ಸೊ ಜನಾದೇಶ ಇರೋರು ಸರ್ಕಾರ ಮಾಡ್ತಾರೆ, ಅವರು ಸರಿಯೋ ತಪ್ಪು ಒಪ್ತಿರೋ ಬಿಡ್ತಾರೆ ಬೇರೆ ವಿಚಾರ. ಸೊ ಜನಾದೇಶ ಯಾರಿದಾರೋ ಅವರು ಕೇಂದ್ರ ಸರ್ಕಾರ ಮಾಡ್ತಾರೆ, ರಾಜ್ಯ ಸರ್ಕಾರ ಮಾಡ್ತಾರೆ. ಹೌದು ಸರ್, ಇವತ್ತು ಜನರು ಮೋಸಗೊಂಡಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಅವ್ರಿಗೆ ಯಾವುದೋ ಒಂದು ಕನಸಿದೆ, ಆ ಕನಸಿಗೆ ಅವರು ಇದು ಕೊಟ್ಟಿದ್ದಾರೆ. ಆ ಕನಸು ನಮಗೆ ಒಪ್ಪಿತವಾಗದೇ ಇರ್ಬೋದು, ಅವರ ಅಭಿಪ್ರಾಯದ ಬಗ್ಗೆ ನಾವು ಗೌರವ ಇಟ್ಕೋಬೇಕಾಗುತ್ತೆ. ಅನಂತಮೂರ್ತಿಯವರು ಯಾವುದೋ ಉದ್ವೇಗದಲ್ಲಿ ಜನಗಳಿಗೆ ಆ ಥರದ್ದು ಅಂದಿದ್ದಾರೆ ಅಂತ ಇಲ್ಲ, ಅದು ಜಾಣತನದ ಮಾತಾಗಿಬಿಡುತ್ತೆ. ಜಾಣತನದ ಮಾತಾಗತ್ತೆ. ಎಲ್ಲಾದರೂ ಹೋಗಿ ಸೇರಬಹುದಾದ ಅವಕಾಶಗಳಿಗೆ ಕಾಯುವ ಜಾಣತನದ ಮಾತಾಗತ್ತೆ. ಹಾಗಲ್ಲ, ಜನ ಮೋಸಗೊಂಡಿದ್ದಾರೆ ಅಂತ ಹೇಳೋದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಪ್ಪತಕ್ಕಂಥ ಮಾತಲ್ಲ, ಅದು ಸಂವಿಧಾನಕ್ಕೆ ಅಪಚಾರ ಎಸಗುವಂಥ ಮಾತು ಅಂತ ನಾನು ಭಾವಿಸ್ತೇನೆ. ಇಲ್ಲ, ಜನ ಮೋಸ ಹೋಗೋದಕ್ಕೆ ಸಾಧ್ಯ. ಜನಗಳ ಬುದ್ಧಿವಂತಿಕೆನ, ಅವರ ಕಮಿಟ್ಮೆಂಟ್ನ ನಾವು ಪ್ರಶ್ನೆ ಮಾಡೋದು ಬೇಡ. ಆದ್ರೆ ಹೀಗಾಗಿದ್ದನ್ನ ವೈಫಲ್ಯ ಏನು ಅನ್ನೋದನ್ನ ನಾವು ಎಲ್ಲದಕ್ಕಿಂತ ಮೀರಿ ಒಂದು ಡೆಮಾಕ್ರಸಿನೇ ಕ್ವಶ್ಚನ್ ಮಾಡ್ದಂಗ. ನೀವು ಜನರನ್ನು ಪ್ರೀತಿಸೋದಾದ್ರೆ ಅವರನ್ನು ವಿಮರ್ಶಿಸೋದಕ್ಕೂ ತಯಾರಿರಬೇಕು. ಅಂದ್ರೆ ವಿಮರ್ಶೆ ಒಟ್ಟಿಗೆ ಹೋಗುತ್ತೆ. ಒಂದು ಭಿನ್ನಾಭಿಪ್ರಾಯ ಪ್ರೀತಿಸದೇ ಇದ್ರೆ, ಸಿನಿಕಲ್ ಆಗಿದ್ರೆ ಜನಾಭಿಪ್ರಾಯ ಅಂತಂದು ಈಗ ಕೈ ಚೆಲ್ಬಿಡು. ಸರ್, ಸಂವಿಧಾನನೇ ನೀವು ಇಡೀ ದೇಶದ ಮೇಲೆ ಏರಕ್ಕೆ ಹೋದ್ರೆ ಅಷ್ಟೇ ಅಲ್ಲ, ನಿಮ್ಮ ಅಭಿಪ್ರಾಯ ನಾವು ಒಪ್ತೀವಿ. ಅನಂತಮೂರ್ತಿ ಅವರೊಂದು ಮಾತು ಹೇಳಿದ್ರು, ಮೀಡಿಯಾ ಇಂದ
ಪ್ರೊಜೆಕ್ಟ್ ಮಾಡ್ಕೊಂಡು ಗೆದ್ರು ಅಂತ. ಅದನ್ನು ನಾನು ಪೂರ್ಣವಾಗಿ ಒಪ್ಪೋದಿಲ್ಲ. ಯಾಕೆ ಅಂದ್ರೆ ಇಲ್ಲ ಯಾಕೆ ಅಂತ media ನಿಮ್ಗೆ media ಮಾಡ್ತು. ಅಲ್ಲ, ಅಣ್ಣ ಆದ್ರೆ ಹೋರಾಟ media support ಮಾಡ್ತು. ಇಲ್ಲ, ನನ್ನ ಅನುಭವ ಆಮ್ ಆದ್ಮಿ ಕೂಡ media support ಮಾಡ್ತು. ಇದೇ ಮತ್ತು ಇಲ್ಲ, ಇದೇ ಮತ್ತು ಇಲ್ಲ. ಹೇಳಿದ ಮೀಡಿಯಾ ಪ್ರೊಜೆಕ್ಷನ್ ಇಂದ ಮೋದಿ ನಾಯಕರಾದ್ರು ಅಂದ್ರೆ ಬಹಳ ಸತ್ಯ. ಒಂದ್ ನಿಮಿಷ ಅದನ್ನೇ ಹೇಳ್ತೀನಿ. ಇದೇ ಮತ್ತು ಇಲ್ಲ. ಯಾಕಿದೆ ಮತ್ತು ಇಲ್ಲ ಅಂದ್ರೆ, ಈಗ ನಾನು ಬೆಂಗಳೂರು ರೂರಲ್ ನಿಂತಿದ್ದೀನಿ. ಒಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ 50% ಜಾಸ್ತಿ ಓಟ್ ಬಂದಿದೆ. ಅಲ್ಲಿ ಬಿಜೆಪಿಯ ಕಾರ್ಯಕರ್ತರಿದ್ದಾರೆ ಮತ್ತು ಹಣ ದೊಡ್ಡ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಗೆಲ್ಲಬಹುದು ಅಲ್ಲೆಲ್ಲ ಕೆಲಸ ಮಾಡಿದೆ. ನಿಮಗೆ ರಿಸೋರ್ಸಸ್ಸು ಬೂತ್ ಲೆವೆಲಲ್ಲಿ ವಾಲಂಟಿಯರ್ಸ್ ಇಲ್ಲ, ಬೂತ್ ಲೆವೆಲಲ್ಲಿ ಕೇಡರ್ಸ್ ಇಲ್ಲ, ಮತ್ತು ಅವ್ರ ರಿಸೋರ್ಸಸ್ ನಿಮ್ಗೆ ಮೊಬಿಲೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ ಅಲೇನೂ ಇಲ್ಲಿ ಕೆಲಸ ಮಾಡಿಲ್ಲ, ಯಾವುದು ಕೆಲಸ ಮಾಡಲ್ಲ. ಇವತ್ತು ಕಾಂಗ್ರೆಸ್ಗಿಂತ ಬಿಜೆಪಿಗೆ ಆ ಥರದ ರಿಸೋರ್ಸಸ್ನ ಮೊಬಿಲೈಸ್ ಮಾಡೋ ಬಹಳ ದೊಡ್ಡ ಶಕ್ತಿ ಆಯಿತು. ಅದು ಎಲ್ಲೆಲ್ಲಿಂದ ಬಂತು, ಯಾಕೆ ಬಂತು ಅಂತ ಇರಬಹುದು. ಅದೇ ನಾನು ಕೆಲವೊಂದು ಉದಾಹರಣೆಗಳು ತಗೊಳ್ಳೋದಾದರೆ, ಒಬ್ಬ ಸಜ್ಜನ MP ಇವತ್ತು ಕರ್ನಾಟಕದಲ್ಲಿ ಅವ್ರು ಸೋತಿದ್ದಕ್ಕೆ ಬಿಜೆಪಿಯವರು ಯಾರೊಬ್ರು ಗೆದ್ದಿದ್ದಾರೆ. ಅಲ್ಲಿ ಅದೇ ಪಕ್ಷದವ್ರನ್ನೊಬ್ಬರನ್ನ ಕೇಳಿದೆ ಎಷ್ಟು ಖರ್ಚು ಮಾಡಿರಬಹುದು ಅಂತ, 50 ಕೋಟಿ ಅಂದ್ರು. ಅಲ್ಲೇ ಗಿಲ್ಲೇ ಅನ್ನೋದೆಲ್ಲ ಮೀಡಿಯಾ ಮ್ಯಾನೇಜ್ ಮಾಡಿದ ತಕ್ಷಣಕ್ಕೆ ಗೆಲ್ಲೋದು ಇಲ್ಲ. ಕೇಜ್ರಿವಾಲ್ ಅವರ ಪಕ್ಷದ ಒಬ್ಬ ಮುಖಂಡರು ಆಡೋ ಮಾತಿದಲ್ಲ ಅಂತ ಅನ್ಕೊಂಡಿದ್ದೀನಿ. ರಿಸೋರ್ಸಸ್ ಇಲ್ದಲೆ ನಾನು ಎಲೆಕ್ಷನ್ ನ ಗೆಲ್ತೀನಿ ಅಂತ ಗೆದ್ದು ತೋರಿಸಿದವರು. ಡೆಲ್ಲಿನಲ್ಲಿ ಅದಾಯ್ತು. ಯಾಕಾಯ್ತು? ವಾಲಂಟಿಯರ್ಸ್ ಇದ್ರು, ಕಷ್ಟಪಟ್ರು. ಇಲ್ಲಿ ನಾವು ಎಲ್ಲೆಲ್ಲಿ ವಾಲಂಟಿಯರ್ಸ್ ಇಲ್ವೋ ಅಲ್ಲೆಲ್ಲರೂ ಎಲ್ಲ ಇವತ್ತು ನೋಡಿ ಒಂದ್ ನಿಮಿಷ ವಿಶ್ವಾಸ ಅಮೇರಿಯಲ್ಲಿ ಎಷ್ಟು ಹಳ್ಳಿಗಳಿಗೆ ಹೋದ್ರು, ಎಷ್ಟು ಪ್ರಚಾರ ಮಾಡಿದ್ರು. ಅನಂತಮೂರ್ತಿ ನಿಮ್ಗೆ ಬೂತ್ ಲೆವೆಲ್ ಅಲ್ಲಿ ವಾಲಂಟಿಯರ್ಸ್ ಇಲ್ಲ ಅಂದ್ರೆ ಮೀಡಿಯಾದಲ್ಲೇ ಗೆಲ್ಲೋದಿಕ್ ಸಾಧ್ಯ ಇಲ್ಲ. ಬೇರೆ ಬೇರೆ ಅನಂತಮೂರ್ತಿ ಅವರು ಜನರನ್ನ ಮೋದಿಯವರು ಮರಳು ಮಾಡಿದ್ರು, ಜನ ಮೋಸ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ ಆದ್ರೆ, ತಾವು ಹೇಳ್ತಾ ಇರೋದು ಜನರನ್ನ ಬರೀ ಮರಳು ಮಾಡಿರೋದಲ್ಲ, ಜನರನ್ನ ಕರಪ್ಟ್ ಮಾಡಿ ಗೆದ್ದಿದ್ದಾರೆ ಅನ್ನೋದು ಕೂಡ ಜನರಿಗೆ ಮಾಡುವಂತ ಅವಮಾನ. ಬರೀ ದುಡ್ಡಿನಿಂದ ಗೆಲ್ಲೋದಾದ್ರೆ ನಂದನ್ ನೀಲೇಕಣಿಯವರು 7,500 ಕೋಟಿ ರೂಪಾಯಿ ಆಸ್ತಿ ಒಡೆಯರಾಗಿರುವಂತ ನಂದನ್ ನೀಲೇಕಣಿಯವರು ಗೆಲ್ಬೇಕಾಗಿತ್ತು. 7,000 ಕೋಟಿ ಖರ್ಚು ಮಾಡಿರಲ್ಲ ಬಿಡಿ. ಇವತ್ತು ನಂದನ್ ನೀಲೇಕಣಿ ಅವರು ಅಷ್ಟು ಓಟ್ ತಗೊಂಡಿರೋದಕ್ಕೆ ಕಾರಣ ನಾನು ಸ್ವತಃ ನೋಡಿದ್ದೀನಿ. ಬೆಂಗಳೂರಿನಲ್ಲಿ ಒಂದು ನಿಮಿಷ ಇರಿ ಸರ್, ನಾನು ಹೇಳ್ಬಿಡ್ತೀನಿ. ಬೆಂಗಳೂರಿನಲ್ಲಿ ಒಂದು ವಾರ, ಶನಿವಾರ ಅಥವಾ ಒಂದು ಭಾನುವಾರ ಇರಬಹುದು, ಲಾಲ್ ಬಾಗ್ ಮುಂದೆ ಸುಮಾರು 500 ಜನ ಹೆಣ್ಣು ಮಕ್ಕಳು ದಾರಿಯಲ್ಲಿ ಕೂತಿದ್ರು. ಯಾಕೆ ಗೊತ್ತಾ? ಒಂದು ಸಭೆಗೆ ಹೋಗೋದಿಕ್ಕೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಅಲ್ಲ, ಆದ್ರೆ ನಿಮ್ಮಂತ ಪಾರ್ಟಿಯಿಂದ ನೀವೊಬ್ಬ ಮುಖ್ಯಸ್ಥರಾಗಿ ಈ ತರ ಮಾತಾಡಿದ್ರೆ ಹಣದ ಪ್ರಭಾವ ಇದ್ದೇ ಇದೆ. ಹಣ ಇಲ್ಲದಿರಾ ಈ ತರದ ಪಕ್ಷಗಳು ಗೆಲ್ಲೋದಿಕ್ಕಾಗೋದಿಲ್ಲ. ವಾಲಂಟಿಯರ್ಸ್ ಇದ್ರೂ ಸಹ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಂತಮೂರ್ತಿ ಅವರು ಚುನಾವಣೆ ಮೊದಲೇ ಅವರ ಮನಸ್ಥಿತಿಯನ್ನ ಹೇಳಿದ್ದಾರೆ. ಆ ಮನಸ್ಥಿತಿಯಿಂದ ಇವತ್ತು ಚುನಾವಣೆ ಅವ್ರು ಏನು ಅಂದ್ಕೊಂಡಿದ್ರು, ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಬರಲಿಲ್ಲ. ಯಾವತ್ತು ಬಿ ಜೆ ಪಿ ಹೆಚ್ಚಿಗೆ ಬಂದಿದ್ದರಿಂದ ಇವತ್ತು ಅವರ ಮನಸ್ಥಿತಿ, ಅವರು ಭಾಳ ಹಿರಿಯರು, ನಿಮ್ಮೆಲ್ಲರ ಹಿರಿಯರು. ಅವರಲ್ಲಿ ನಾನು ಕಳಕಳಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ಪ್ರಜಾತಂತ್ರದಲ್ಲಿ ನಮಗೆ ಮೆಜಾರಿಟಿನೇ ಡಿಸೈಡಿಂಗ್ ಫ್ಯಾಕ್ಟ್ರು. ನಮಗೆ ಅದರಿಂದ 2 ಸ್ಟಿಕ್ ಏನಿದೆ ಹೇಳ್ರಿ? ಪ್ರಜಾಪ್ರಭುತ್ವದಲ್ಲಿ ನಮಗೆ ಮೆಜಾರಿಟಿ ಯಾರು ಬಂದರೆ ಅವರೇ ಅಭ್ಯರ್ಥಿ, ಅವರೇ ಶಾಸಕರಾಗ್ಬೋದು, ಲೋಕಸಭೆ ಸದಸ್ಯರಾಗ್ಬೋದು, ಅಥವಾ ಪಂಚಾಯತಿ ಸದಸ್ಯರಾಗ್ಬೋದು. ಆದರೆ ಇದರ ಬಿಟ್ಟು ಬೇರೆ ಯಾವುದಾದ್ರೂ 2 ಸ್ಟಿಕ್ಕು ನಿಮ್ಮಲ್ಲಿ ಇದೆಯಾ ಅನ್ನೋವಂಥದ್ದನ್ನು ಅದು ಯಾಕೆಂದರೆ ನೀವು ಚುನಾವಣೆ ಮೊದಲೇ 2-3 ತಿಂಗಳ ಹಿಂದೆನೇ ನೀವು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿ. ಹೇಳಿ ಮಾತಾಡಿ ಹೇಳಿ. ಪ್ರಜಾತಂತ್ರದಲ್ಲಿ ನನಗೆ ನಂಬಿಕೆ ಇದೆ. ಜನರು ನಮ್ಮನ್ನು ನಂಬಿದ್ದಾರೆ ಅಂತನ್ನೋ ಭಾವನೆ ಬಂದಾಗ ಒಬ್ಬ ಲೀಡರು ಆತ ದುಷ್ಟ ಆಗಿದ್ರೂ ಒಳ್ಳೆಯವನಾಗುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಷ್ಟು ಜನರ ಪ್ರೀತಿ ಮತ್ತು ನಂಬಿಕೆ ಅವನ ಹಿಂದೆ ಕೆಲಸ ಮಾಡ್ತಿರುತ್ತೆ. ಆದರೆ ನನಗೆ ಏನು ಭಯ ಅಂದರೆ, BJPಗೆ ಸ್ವಲ್ಪ ಬಹುಮತ ಬರಬೇಕಾಗಿತ್ತು, ಇಷ್ಟು ದೊಡ್ಡ ಬಹುಮತ ಬರಬಾರ್ದು. ಅದರಿಂದ ಬಹಳ ಸ್ವೇಚ್ಛೆಯಿಂದ ಇರೋದು ಸಾಧ್ಯವಾಗುತ್ತೆ. ಆಮೇಲೆ ದೇರ್ ಈಸ್ ಅಪಾಯಕಾರಿಯಾದ ಮೆಜಾರಿಟಿ ಬಂದಿರೋದನ್ನ ಒಪ್ಕೊಳ್ಳೋಣ, ಅದನ್ನ ಹೇಳ್ರಿ. ಯಾಕೆಂದ್ರೆ ಯಾವುದೇ ಪಕ್ಷಕ್ಕೆ ಅಜೀರ್ಣ ಆಗೋಷ್ಟು ಮೆಜಾರಿಟಿ ಬಂದ್ರೆ ಸರಿಯಾಗಿ ಸರ್ಕಾರ ನಡೆಸೋದು ದುಸ್ತರ ಅನ್ನುವಂಥದ್ದು ನಾವು ಅನೇಕ ವರ್ಷಗಳಿಂದ ನೋಡಿದ್ದೀವಿ. ಅದನ್ನ ನಾವು ಒಪ್ಕೊಳ್ಳೋಣ. ಆದ್ರೆ ನೀವು ಮೊದಲು ಮಾತನಾಡಿದ್ದಕ್ಕೂ ಈಗ ಮಾತನಾಡೋದಕ್ಕೂ ವ್ಯತ್ಯಾಸ. ತಾವು ಹಿರಿಯರು, ಅದರಿಂದ ನಾವು ಹೆಚ್ಚಿಗೆ ಹೇಳಲಿಕ್ಕೆ ಆಗಲ್ಲ. ಆದ್ರೂ ಎಲ್ಲೋ ಒಂದು ಕಡೆ ಅನಂತಮೂರ್ತಿ ಅವರು
ಯು ಆರ್ ಅನಂತಮೂರ್ತಿಯವರು ಈ ಮಾತನ್ನು ಪ್ರಾಯಶಃ ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಒಂದು ಒಳ್ಳೆ ಸರ್ಕಾರ ಇರಬೇಕು ಅಂತಂದರೆ ಒಂದು ಒಳ್ಳೆ ಅಪೋಸಿಷನ್ನು ಇರಬೇಕು, ರೆಸ್ಪಾನ್ಸಿಬಲ್ ಅಪೋಸಿಷನ್ ಇರಬೇಕು. ಇವತ್ತು ಅಧಿಕೃತ ಅಪೋಸಿಷನೂ ಸಿಗದೇ ಇರೋ ಒಂದು ಸ್ಥಿತಿನಲ್ಲಿ ಕಮ್ಮಿ ಇದೆ ಅಂತ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಅದನ್ನು ನಾನು 100ಕ್ಕೆ 100 ಒಪ್ಕೊಳ್ತೀನಿ. ಯು ಆರ್ ಅನಂತಮೂರ್ತಿಯವ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಈ ಎಲ್ಲ ಚರ್ಚೆಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಆಗ್ಬಿಟ್ಟಿದೆ. ಇವತ್ತು ಮತದಾರ ಆದೇಶ ಕೊಟ್ಟಿದ್ದಾರೆ. ಅನಂತಮೂರ್ತಿ ಅಂತ ಹಿರಿಯರು ಸ್ವಲ್ಪ ಕಾದು ನೋಡಿ, ಒಂದು ಅವಕಾಶ ಕೊಡಿ, ಒಂದು 100 ದಿವಸ ಅವಕಾಶ ಕೊಡಿ. ನರೇಂದ್ರ ಮೋದಿ ಈ ಸಿಕ್ಕಿರುವ ಒಂದು ಬಹುಮತದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನನ ಭೇಟಿ ಮಾಡಿ ಎಲ್ಲರನ್ನೂ ಭೇಟಿ ಆಗಿರುವ ಅನುಭವದ ಹಿನ್ನೆಲೆಯಲ್ಲಿ ಯಾವ ರೀತಿ ಆಡಳಿತ ಕೊಡ್ತಾರೆ, ನಿಮ್ಮ ಆತಂಕ ದೂರ ಮಾಡೋ ರೀತಿಯಲ್ಲಿ ಆಡಳಿತ ಕೊಡ್ತಾರಾ, ನಿಮ್ಮ ಆತಂಕ ಹೆಚ್ಚು ಮಾಡೋ ರೀತಿಯಲ್ಲಿ ಅವ್ರು ಆಡಳಿತ ಕೊಡ್ತಾರ? ಒಂದು ಅವಕಾಶ ಕೊಡಿ. ನೀವು ಅನೇಕರಿಗೆ ಅನೇಕ ಸಮಯದಲ್ಲಿ ಅವಕಾಶ ಕೊಟ್ಟಿರೋ ರೀತಿಯಲ್ಲಿ ನರೇಂದ್ರ ಮೋದಿಯವರಿಗೆ ಒಂದು ಅವಕಾಶ ಕೊಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ. ನನಗೆ ವಿಶ್ವಾಸ ಇದೆ ನಿಮ್ಮ ಆತಂಕ ದೂರ ಆಗಿ 100 ದಿವಸ ಆದ್ಮೇಲೆ ಆ ನರೇಂದ್ರ ಮೋದಿನೂ ಪರವಾಗಿಲ್ಲ ಅನ್ನೋ ಸ್ಥಿತಿ ಬರಬಹುದು ಅಂತ ವಿಶ್ವಾಸ. ಅನಂತಮೂರ್ತಿ, ನಿಮ್ಮ ರಿಯಾಕ್ಷನ್? ಹುಗಾರವರೇ ಒಂದೇ ಒಂದು ನಿಮಿಷ. ಅಲ್ಲ, ಹರಿಪ್ರಸಾದ್ ಒಂದೇ ಒಂದು ನಿಮಿಷ. ಅನಂತಮೂರ್ತಿ ಅವರು ಹರಿಪ್ರಸಾದ್ ಒಂದು ನಿಮಿಷ ಅನಂತಮೂರ್ತಿ ಅವರು ಮಾತಾಡ್ತಾರೆ. ಅನಂತಮೂರ್ತಿ ಅವರು ತಾವು ಮಾತಾಡಿ. ಭಾರತದಲ್ಲಿ ಎಷ್ಟು ವೈವಿಧ್ಯ ಇದೆ ಅಂದರೆ ಈ ವೈವಿಧ್ಯವನ್ನು ದ್ವೇಷ ಮಾಡುವವನು ಕೂಡ ಈ ವೈವಿಧ್ಯದ ಜೊತೆಗೇ ಕೆಲಸ ಮಾಡಬೇಕಾಗತ್ತೆ. ಆದ್ದರಿಂದ ಅವರಿಗೆ ಈ ವೈವಿಧ್ಯವನ್ನು ನಿರಾಕರಿಸಿ ಏನಾದ್ರು ಮಾಡೋಕ್ಕೆ ಹೋದರೆ 8-10 ದಿನದಲ್ಲೇ ಅವರು ಪೆಟ್ಟು ತಿಂದ್ಬಿಡ್ತಾರೆ. ಅಲ್ಲ, 100 ದಿನ ಅವಕಾಶ ಕೊಡಿ ಅಂತ ಹೇಳ್ತಾರೆ. ಇಂಡಿಯಾದ ಬಗ್ಗೆ ಒಂದು ಸೂತ್ರವಾಗಿ ನಾನು ಹೇಳ್ತೀನಿ, ಇಫ್ ಯು ಓವರ್ ಎಂಫಸೈಸ್ ಯೂನಿಟಿ ಯು ವಿಲ್ ಸಿ ಡೈವರ್ಸಿಟಿ, ಇಫ್ ಯು ಓವರ್ ಎಂಫಸೈಸ್ ಡೈವರ್ಸಿಟಿ ಯು ವಿಲ್ ಸಿ ಯೂನಿಟಿ. ಅದರಿಂದ ಯೂನಿಟಿ ಡೈವರ್ಸಿಟಿ ಅನ್ನೋದು ಒಂದಕ್ಕೊಂದು ಹೆಣೆದುಕೊಂಡಿರುತ್ತೆ. ಬಲವಾದ ಭಾರತ ಮಾಡಬೇಕು ಅಂತ ಯೂನಿಟಿಗೇನೆ ಹೊರಟು ಬಿಟ್ಟರೆ ಅವಾಗ ಡೈವರ್ಸಿಟಿ. ಅನಂತಮೂರ್ತಿ ಅವರೇ, ತಮ್ಮನ್ನು ಬೀಳ್ಕೊಡ್ಲಿಕ್ಕೆ ಮುಂಚೆ ಕೊನೆಯದಾಗಿ ತಮ್ಮದೇ ಮಾತನ್ನು ತಮಗೆ ನೆನಪಿಸಿ ಕೇಳ್ತೇನೆ. ತಾವು ಹೇಳಿದ್ರಿ ರಾಜಕೀಯ ಚಿಂತನೆ ಅನ್ನೋದು ನಿಂತ ನೀರಾಗಬಾರದು, ಬದಲಾಗ್ತಾ ಇರಬೇಕು. ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ನಾಯಕರುಗಳನ್ನು ಬೆಂಬಲಿಸ್ತಾ ಹೋದೆ, ಅನೇಕ ನಾಯಕರುಗಳ ಪರವಾಗಿ ಪಕ್ಷಗಳ ಪರವಾಗಿ ಮಾತಾಡ್ತಾ ಹೋದೆ ಅಂಥೇಳಿ. ಈಗ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ 100 ದಿನ ಅವಕಾಶ ಕೊಡಿ ನೋಡಿ ಅಂಥೇಳಿ. ತಮ್ಮ ರಾಜಕೀಯ ನಿಲುವು ಕೂಡ ಮೋದಿಯವರ ಬಗೆಗಿನ ನಿಲುವು ಬದಲಾಗೋ ಸಾಧ್ಯತೆ ಇದೆಯಾ ಅಥವಾ ಬದಲಾಗೋದೇ ಇಲ್ಲ ಅಂತ ತಾವು ಅಂದ್ಕೊಂಡಿದ್ದೀರಾ? ನನ್ನ ಒಳಗಿನ ಆಸೆ ಏನು ಅಂದರೆ, ನನಗೆ ವಯಸ್ಸಾಗಿದೆ, ಏನು ಮಾಡೋಕ್ಕಾಗಲ್ಲ. ಈ ಆಮ್ ಆದ್ಮಿ ಅಂತ ಒಂದು ಪಕ್ಷ ಬೆಳಿಬೇಕು ಅಂತ, ಅದು ನನ್ನ ಮುಂದಿನ ಕನಸು. ಇವಾಗ ಕಮ್ಯುನಿಸ್ಟರು ಹೋದರು, ಈ ಆಮ್ ಆದ್ಮಿ ಇದೆಯಲ್ಲ, ಇದರಲ್ಲಿ ಏನೋ ಒಂದು ಹೊಸದು ಹುಟ್ಟೋದಕ್ಕೆ ಸಾಧ್ಯ. ಯಾಕೆಂದರೆ ಅವರು ರಾಜಕೀಯ ಚಿಂತನೆಯಲ್ಲಿ ತಮ್ಮ ದೇಹವನ್ನೇ ಉಪಯೋಗಿಸ್ತಾರೆ, ಬರೀ ಮಾತನ್ನಲ್ಲ. ಅಲ್ಲ, ಅನಂತಮೂರ್ತಿ ಅವರಿಗೆ ಯಾರು ದೇಹವನ್ನೇ ಉಪಯೋಗಿಸ್ತಾರೆ ಅವರು ಗಾಂಧಿಯನ್ನು ನೆನಪು ಮಾಡ್ತಾರೆ. ಅನಂತಮೂರ್ತಿ ಅವರೇ, ಗಾಂಧಿ ಬರೀ ಬಾಯಲ್ಲಿ ಮಾತಾಡಲಿಲ್ಲ, ನಡೆದರು. ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಕೂಡ ಆಮ್ ಆದ್ಮಿಗಳು ಇದೀವಿ. ಆ ಆಮ್ ಆದ್ಮಿ ಸ್ವಭಾವ ಇಟ್ಕೊಂಡೇ ನಾವು ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ ಕಡೆನೂ ಕೂಡ ಗಮನ ಇರಲಿ. ಅನಂತಮೂರ್ತಿ ಅವರು ಒಂದೇ ನಿಮಿಷ. ಹರಿಪ್ರಸಾದ್ ಅವರು ಹೇಳಿ. ಹರಿಪ್ರಸಾದ್ ಮಾತಾಡಿ. ಇದುವರೆಗೂ ಆಗಿರುವಂತಹ ಚರ್ಚೆಯನ್ನು ಕೇಳಿ. ಚರ್ಚೆ ನಾನು ಆಲಿಸಿದ್ದೀನಿ. ಅದಕ್ಕಿಂತ ಮೊದಲು ನಮ್ಮ ಸುರೇಶ್ ಕುಮಾರ್ ಅವರು ಮತ್ತು ಯಾರೋ ಗಾಂಧಿ ಟೋಪಿ ಹಾಕೊಂಡಿರೋರು ಯಾಕೋ ನನಗೆ ವೈಯಕ್ತಿಕವಾದ ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಸುರೇಶ್ ಕುಮಾರ್ ನಾನು ಒಂದೇ ಕಾಲೇಜಿನಲ್ಲಿ ಬಂದಿದ್ರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಒಂದೇ ಒಂದು ಪಕ್ಷದಲ್ಲಿದ್ದೀನಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ. ಇಲ್ಲಿ ಪೊಲಿಟಿಕಲ್ ಟೂರಿಸಂ ಮಾಡಕ್ಕೆ ನಾನು ಬಂದಿಲ್ಲ. ಹರಿಪ್ರಸಾದ್ ಅವರೇ, ಯಾವುದೋ ನಾನು ಖಂಡಿತ ಅಲ್ಲಲ್ಲ, ನೀವಾದ್ರೆ ಒಂದು ಪಕ್ಷದಲ್ಲಿ ಇದ್ದೀರಾ. ಅಲ್ಲಲ್ಲ ಹರಿಪ್ರಸಾದ್ ಅವರೇ, ಮಾಡೋ ಬದಲು ಯೋಚನೆ ಮಾಡೋದು ಒಳ್ಳೇದು. ಹರಿಪ್ರಸಾದ್ ಅವರೇ, ನೀವಾದ್ರೆ ಒಂದು ಪಕ್ಷದಲ್ಲಿ ಇದ್ದೀರಾ. ನಾನು ಆ ಪಕ್ಷನ ಸೇರಿಲ್ಲ, ಆ ಪಕ್ಷದಲ್ಲೇ ಹುಟ್ಟಿದ್ದೀನಿ ನಾನು. ಯಾರು ಸುರೇಶ್ ಕುಮಾರ್ ಅವ್ರು ಮಾತಾಡ್ತಾ ಇರೋದು, ಗಾಂಧಿ ಟೋಪಿ ಹಾಕಿರೋರು ಮಾತಾಡ್ತಾ ಇರೋದು? ಸುರೇಶ್ ಕುಮಾರ್ ಮಾತಾಡ್ತಿರೋದು, ಗಾಂಧಿ ಟೋಪಿ ಹಾಕೊಂಡಿರೋರು ರವಿಕೃಷ್ಣ ರೆಡ್ಡಿ ಅವರು. ರವಿಕೃಷ್ಣ ರೆಡ್ಡಿ ಈಗ ಮಾತಾಡಿದ್ದು ಸುರೇಶ್ ಕುಮಾರ್ ಅವರು. ಬಂದೆ. ಆದ್ರಿಂದ ಒಳ್ಳೆ ಬಹಳ ಸಂತೋಷ. ಸುರೇಶ್ ಕುಮಾರ್ ಅವರು ಅಲ್ಲೇ ಹುಟ್ಟಿರ್ಬೋದು, ಅಲ್ಲೇ ಬೆಳೆದಿರ್ಬೋದು, ಬಹಳ ಒಳ್ಳೇದು. ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಸಹ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಎಲ್ರಿಗೂ ಸಹ ಅವರ ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಇದೆ.
ಅಕಸ್ಮಾತ್ ಅನಂತಮೂರ್ತಿ ಅವರು ಹೇಳಿದರೆ ಅದೇನು ತಪ್ಪೇನಲ್ಲ. ವೈಯಕ್ತಿಕವಾದ ಅವ್ರಿಗೆ ಫ್ರೀಡಮ್ ಇದೆ, ಅವ್ರು ಹೇಳ್ಬೋದು. ಪ್ರಜಾಪ್ರಭುತ್ವದಲ್ಲಿ ಯಾರಿಗಾದರೂ ಬಹುಮತ ಸಿಕ್ಕಿದೆ ಅದಕ್ಕೋಸ್ಕರ ನಾವೆಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಏನೂ ಅಲ್ಲ. ಮತ್ತು ಸುರೇಶ್ ಕುಮಾರ್ ಅವರು ಕಾಕಿ ಟೋಪಿ ಮತ್ತು ಕಾಕಿ ಚಡ್ಡಿ ಮತ್ತು ಕರಿ ಟೋಪಿ ಬಗ್ಗೆ ಹರಿಪ್ರಸಾದ್ ಅವರು ಯಾಕೆ ಮಾತಾಡಿದ್ರು ಅಂತ ಕೇಳಿದ್ರು. ನಾನು ಅನಂತಮೂರ್ತಿ ಅವ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ನರೇಂದ್ರ ಮೋದಿ ಅವರು ಹಿಂದೆ ಇರ್ತಕ್ಕಂಥ, ಅವರೇನು ಮಾತೃಪಕ್ಷ ಅಂತ ಹೇಳೋದಿಲ್ಲ, ಫಾದರ್ ಪಾರ್ಟಿ ಅಂತ ಹೇಳ್ತಾರೆ. ಆ ಪಿತೃಪಕ್ಷದ ಅವರು ಏನಿದ್ದಾರೆ ಅವ್ರು ಏನು ಹೇಳ್ತಾರೆ, ನಾಗ್ಪುರದಿಂದ ಏನು ಹೇಳ್ತಾರೆ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಆತಂಕ ಎಲ್ಲರಲ್ಲೂ ಇದೆ. ಅವ್ರು ಹೇಳಿಬಿಡ್ಲಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಅರ್ಧ ಆತಂಕ ಏನಿದೆ ಒಂದು ನನಗೆ ಅರ್ಥ ಆಗ್ತಲ್ಲ. ಗುಜರಾತಲ್ಲೂ ಇತ್ತು. ಗುಜರಾತಲ್ಲಿ ಇವರು 3 ಸಾರಿ ಮುಖ್ಯಮಂತ್ರಿಗಳಾದಾಗ ಅದೇ ನಾನು ಶ್ರೀನಿವಾಸ್ ಗೌಡ ಮಾತಾಡ್ತಾ ಇದ್ದೀನಿ, ಹರಿಪ್ರಸಾದ್ ಅವರೇ, ಅದೇ ಆತಂಕ ಇದ್ರೂ ಕೂಡ ಅದನ್ನ ಮೆಟ್ಟು ನಿಂತು ಅಲ್ಲಿ ಕೆಲಸ ಮಾಡಿದ್ದಾರೆ. ನಾವು ಅವರ ಪರ ಅಥವಾ ವಿರೋಧ ಅಲ್ಲ, ವಾಸ್ತವಾಂಶನ ಯಾರು ಮುಚ್ಚಿ ಹೇಳಿ. ಶ್ರೀನಿವಾಸ್ ಗೌಡ್ರೆ, ನೀವು ಗುಜರಾತಲ್ಲಿ ದಯವಿಟ್ಟು ನನ್ನ ಜೊತೆ ಬನ್ನಿ, ಅಲ್ಲಿ ಯಾವ ಥರ ಆತಂಕ ಇದೆ ಅನ್ನೋದು ನಾನು ತೋರಿಸ್ಕೊಡ್ತೇನೆ. ಅಲ್ಲಿ 2002ನಲ್ಲಿ ನಡೆದಿರ್ತಕ್ಕಂಥದ್ದು ಅದನ್ನು ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದು ಸಹ ನಾನು ತೋರಿಸ್ತೀನಿ, ಬನ್ನಿ. ಪ್ರಶ್ನೆ ಅದಲ್ಲ, ಇವ್ರೇನು ಮಾಡ್ತಾರೆ ಅನ್ನೋದಲ್ಲ, ಇವ್ರು ಒಬ್ಬರೇ ಅಲ್ಲ, ಇವ್ರ ಜೊತೆ ಕೆಲಸ ಮಾಡೋರು. ಅವ್ರ ಹಿಂದೆ ಬಹಳಷ್ಟು ಆಕ್ಟೋಪಸ್ ಇದ್ದಂಗೆ ಅದರಲ್ಲಿ ಹಿಂದೂ ವಿಶ್ವ ಹಿಂದೂ ಪರಿಷತ್ ಇದೆ, ಜೈಲಲ್ಲಿ ಇರೋರೆಲ್ಲ ಇದ್ದಾರೆ. ಗುಜರಾತ್ ಅಲ್ಲಿ ಅಪಾಯ ಆಗಿದೆ ಅಂತ 3 ಬಾರಿ ಅಲ್ಲ, ಹರಿಪ್ರಸಾದ್ 3 ಬಾರಿ ಮುಖ್ಯಮಂತ್ರಿ ಆಗಿ ಟೈಮ್ ವಾರ್ ಪಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಕರುಣಾನಿಧಿ 2002 ಬರಕ್ಕೆ ಆಗ್ತಾ ಇಲ್ಲ. ಹರಿಪ್ರಸಾದ್ ಜ್ಯೋತಿ ಬಸು 2002ರಿಂದ ಆಚರಣೆ ಬರ್ತಾನೆ ಇಲ್ಲ ಅಂತ ಹೇಳ್ತಾರೆ. ಒಂದು ನಿಮಿಷ. ಹರಿಪ್ರಸಾದ್ ಅವರೇ, ಇಟ್ ಈಸ್ ಸೆಲ್ಫ್ ಡಿಫೀಟಿಂಗ್ ಅಂತ ತಾವು 2002ರ ವಿಷಯವನ್ನು ಬಿಟ್ಟು ಮೋದಿಯವರ ಇನ್ನೂ ಅನೇಕ ಹುಡುಕಗಳಿವೆ ಅಂತ ತಾವೇ ಹೇಳ್ತೀರಿ. ಗುಜರಾತ್ನಲ್ಲಿ ಆತಂಕ ಇದೆ, ಹಾಗಿದೆ ಹೀಗಿದೆ ಅಂತ ಹೇಳ್ತೀರಿ. ತಾವು 2002ರ ವಿಷಯವನ್ನು ಬಿಟ್ಟು ಬೇರೆ ಯಾವುದೇ ವಿಷಯವನ್ನು ಮೋದಿಯ ವಿರುದ್ಧ ತಾವು ಮಾತಾಡಿಲ್ಲ. ಹಾಗೇನಾದ್ರು ಇದ್ರೆ ತಾವು ಅದನ್ನು ಹೇಳಬೇಕಾಗಿತ್ತು. ಪ್ರಾಬಬ್ಲಿ ಇಲ್ಲಿ ಟೈಮ್ ರ್ಯಾಪಲ್ ಸಿಗಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಸುರೇಶ್ ಕುಮಾರ್ ಅವರು. ಕರ್ನಾಟಕ ರಾಜ್ಯದಲ್ಲಿ ನಿಮ್ ಚಾನೆಲ್ ಇದೆ. ಕರ್ನಾಟಕ ರಾಜ್ಯ ನಾವು ಓದ್ತಾ ಇರುವಾಗ ಅದು ಹಿಂದುಳಿದ ರಾಜ್ಯವಾಗಿತ್ತು. ಪ್ಲೀಸ್, ಕರ್ನಾಟಕ ರಾಜ್ಯ ಒಂದು ಹಿಂದುಳಿದ ರಾಜ್ಯವಾಗಿತ್ತು. ಈಗ ನೋಡಿ ಅದು ಯಾವ ಸ್ಥಿತಿನಲ್ಲಿ ಇದೆ ಅಂತ ಹೇಳಿ. ಗುಜರಾತ್ ಏನಾದರೂ ಮುಂದುವರಿದೆ ಅಂತ ಹೇಳಿದ್ರೆ ಅವರು ಶಿಕ್ಷಣದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಯಾವ ಸ್ಥಾನಮಾನದಲ್ಲಿದ್ದಾರೆ ಅಂತ ಯೋಚನೆ ಮಾಡಿ. ಕರ್ನಾಟಕ ರಾಜ್ಯ ನಾವು ಮುಂದೆ ಬಂದಿದ್ದೀವಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ. ಗುಜರಾತ್ ಮುಂದೆ ಬರಬೇಕಾದಿಲ್ಲ, ಅದು 12ನೇ ಶತಮಾನದಿಂದನೂ ಸಹ ಮುಂದೆನೇ ಇದೆ. ಗುಜರಾತ್ ಮತ್ತು ಮಹಾರಾಷ್ಟ್ರ ಮಾಡಿದ್ದಾರೆ ಏನು ಅಂತ ಇದುವರೆಗೂ ಹೇಳಿಲ್ವಲ್ಲ ನೀವು. ಗುಜರಾತ್ ಮಾಡೆಲ್ ಅನ್ನೋದು ಅದನ್ನ ನಾವು ಮತ್ತೆ ಚರ್ಚೆ ಮಾಡ್ತಾನೆ ಹೋಗೋದು. ಮುಂದೆ ಬರಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಹಾಕಿದಂತ ತಳಪಾಯ ಯಾವುದೇ ಕಾಂಗ್ರೆಸ್ ಅವರಾಗ್ಲಿ, ಬಿಜೆಪಿ ಅವರಾಗ್ಲಿ, ಕಮ್ಯುನಿಸ್ಟ್ ಅವರು ಹಾಕಿದ ಅಡಿಪಾಯ ಅಲ್ಲ. ಅಲ್ಲಿ ಅವತ್ತು ರಾಮಕೃಷ್ಣ ಹೆಗಡೆ ಅವರು ಹಾಕಿದ ಅಡಿಪಾಯ ಇವತ್ತಿಗೂ ನಡ್ಕೊಂಡ್ ಬರ್ತಾ ಇದೆ. ಅದನ್ನು ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿದ್ರೆ ಅದು ದೇವರಾಜ ಅರಸರವರ ಹೆಸರಿನಲ್ಲೇ ರಾಮಕೃಷ್ಣ ಹೆಗಡೆ ಅವರು ಸಹ ಬಂದಿದ್ದು. ದಿಸ್ ಡಿಬೇಟ್ ಇಸ್ ನೆವರ್ ಎಂಡಿಂಗ್. ಹರಿಪ್ರಸಾದ್ ಮರಲಿಂಗೇಗೌಡ್ರೆ ಒಂದು ನಿಮಿಷ. ಹರಿಪ್ರಸಾದ್ ಒಂದು ನಿಮಿಷ. ಇದು ದಿಸ್ ಡಿಬೇಟ್ ವಿಲ್ ಗೋ ಆನ್, ವಿಲ್ ನಾಟ್ ಎಂಡ್. ಫೈನಲಿ ನಾನು ನಿಮ್ಮನ್ನ ಬೀಳ್ಕೊಡ್ಲಿಕ್ಕೆ ಮುಂಚೆ ಕಾಂಗ್ರೆಸ್ಗೆ ಇದು ಒಂದು ಆತ್ಮವಿಮರ್ಶೆಯ ಕಾಲ ಅನ್ನೋದನ್ನಾದ್ರೂ ತಾವು ಒಪ್ಕೊಳ್ತೀರಾ? ಆತ್ಮವಿಮರ್ಶೆ ಆಘಾತಕಾರಿ ಕಾಲ ಅದು. ಪ್ರತಿ ಸಮಯದಲ್ಲೂ ನಾವು ಮಾಡ್ತೀವಿ. ಪ್ರತಿ ಚುನಾವಣೆಯಲ್ಲೂ ಸಹ ನಾವು ಆತ್ಮವಿಮರ್ಶೆ, ಇಂಟ್ರಾಸ್ಪೆಕ್ಷನ್ ಮಾಡೇ ಮಾಡ್ತೀವಿ. ಈ ಸೋಲು ಕೂಡ ಯಾಕೆ ಆಗಿದೆ ಅನ್ನೋದು ಸಹ ನಾವು ಮಾಡೇ ಮಾಡ್ತೀವಿ. ಇಲ್ಲ ಹರಿಪ್ರಸಾದ್ ಒಂದು ಬ್ರೇಕ್ ತೊಗೊಳ್ತೀನಿ. ನೀವು ನಮ್ಮ ಜೊತೆಗಿರಿ. ಒಂದು ಕೊನೆಯ ಪ್ರಶ್ನೆ, ಒಂದು ಸರಳವಾಗಿ. ನಾನು ಹೊರಟೆ. ಅಲ್ಲ, ಅಪೋಸಿಷನ್ ಲೀಡರ್ ಯಾರಾಗ್ತಾರೆ? ಹರಿಪ್ರಸಾದ್ ಅವರೇ, ಅಟ್ಲೀಸ್ಟ್ ನರೇಂದ್ರ ಮೋದಿ ಪ್ರಧಾನಿ ಆದ್ರೆ ಅಪೋಸಿಷನ್ ಲೀಡರ್ ಯಾರು? ಗೆದ್ದಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಅವರು ಚುನಾಯಿಸ್ತಾರೆ. ಸೊ ಯಾರಂತ ಹೇಳ್ಬೋದಾ ಅಂತ ನಿಮ್ಮ ಪ್ರಕಾರ? ಯಾರು ನಮ್ಮ ಲೋಕಸಭಾ ಸದಸ್ಯರು ಗೆದ್ದು ಬಂದಿದ್ದಾರೆ ಅವರು
ವಿರೋಧ ಪಕ್ಷದ ನಾಯಕ, ನಮ್ಮ ಪಕ್ಷದ ನಾಯಕನನ್ನು ಆರಿಸ್ತಾರೆ. ಸೊ ಇಟ್ ಪ್ರಾಬಬಲಿ ರಾಹುಲ್ ಗಾಂಧಿ ಏನಂದ್ರೆ ಎಲ್ರನ್ನ ಪರ್ಸನಲ್ ಆಗಿ ಕೇಳ್ಬಿಡಬಹುದಾದಷ್ಟು ಸಂಖ್ಯೆಯ ಲೋಕಸಭಾ ಸಂಸದರು ತಮಗಿದ್ದಾರೆ. ಯಾರು ಆಯ್ಕೆ ಮಾಡ್ತಾರೆ ಅವ್ರು ನಾಯಕರಾಗ್ತಾರೆ. ಫೈನ್. ಒಂದು ನಿಮಿಷ, ಮರಲಿಂಗೇಗೌಡ್ರ ಬಿ ಕೆ ಹರಿಪ್ರಸಾದ್ ಮಾತಿಗೆ ಒಂದೇನೋ ಕಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ತಾವು. ನಾನು ಹೇಳ್ತಕ್ಕಂಥದ್ದು ಏನಂತಂದರೆ, ಇವತ್ತು ಏನು ಬಿ ಜೆ ಪಿಯವರು ಮೋದಿಯವ್ರನ್ನ ಪ್ರೊಜೆಕ್ಟ್ ಮಾಡಿದ್ರು, ಅದಕ್ಕಿಂತ ಹೆಚ್ಚಿಗೆ ಕಾಂಗ್ರೆಸ್ನವ್ರು ಮಾಡಿಬಿಟ್ರು. ಪ್ರತಿಯೊಂದು ಭಾಷಣದಲ್ಲೂ ನಮ್ಮ ಹರಿಪ್ರಸಾದ್ ಜಿ ಅವರಿಂದ ಹಿಡಿದು ಒಂದು ಮಂಡಲ ಪಂಚಾಯತಿ ಮೆಂಬರ್ ಅವ್ರಿಗೂ ಕಾಂಗ್ರೆಸ್ನವ್ರು ಏನು ಹೇಳಿದ್ರು ಅಂದ್ರೆ ಮೋದಿ ಬಗ್ಗೆ. ಇದೇನಾಯ್ತು ಅಂದ್ರೆ ಇವರೇ ಅತಿಯಾದ ಪ್ರಚಾರ ಕೊಟ್ಟಂಗಾಗೋಯ್ತು. ಇದು ನಾವು ಈ ಕಾಂಗ್ರೆಸ್ನಲ್ಲಿ ಇದ್ದವನೇ ನಾನು. ಈಗ ಮೊದಲೇನಾಗ್ತಿತ್ತು ಅಂದರೆ ಒಂದು 25 ವರ್ಷದ ಹಿಂದೆ ಸುದರ್ಶನ್ ನಾವೆಲ್ಲ ಇದರ JP ಮೂವ್ಮೆಂಟ್ನಲ್ಲಿ ಬಂದವರು ನಾವು. ನಾನೇನು ಹೇಳೋದಂದ್ರೆ ಅವಾಗ ನಾವು ಭಾಷಣ ಮಾಡೋದು ಏನಂದರೆ, ಮಂಡಲ ಪಂಚಾಯತಿಗೆ ಒಬ್ಬ ನಿಂತ ಅಂದರೆ ಇವನು ನೋಡ್ರಿ ಕಾಂಗ್ರೆಸ್ ಅಂದರೆ ನಾವು ಇಂದಿರಾ ಗಾಂಧಿ ಮೇಲೆ ಫೈಟ್ ಮಾಡ್ತಾ ಇದ್ದೀವಿ ಅನ್ನೋ ಮಾಡಿ. ನಾನು ಹೇಳೋದು ಹರಿಪ್ರಸಾದ್ ಅವ್ರಿಗೆ, ಇದು ಬಿಟ್ಬಿಡಿ. ಈಗ ಪುನಃ ನೀವು ರೀಆರ್ಗನೈಸ್ ಮಾಡಿಕೊಂಡು ರೀಕನ್ಸಿಲೇಷನ್ ಮಾಡಿಕೊಂಡು ಪುನಃ ನಾವು ಹೆಂಗೆ ಮೋದಿ ವಿರುದ್ಧ ಮುನ್ನುಗ್ಗಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದು ಚಿಂತನೆ ಮಾಡಬೇಕು. ಅದು ಬಿಟ್ಟು 2002 ಹೋದ್ರ ಇಲ್ಲ ಹರಿಪ್ರಸಾದ್ ನಾನೇನು ಕಂಡಮ್ ಮಾಡ್ತಿಲ್ಲ. 2002 ತಗೊಂಡು ಬರೀ ಅದನ್ನೇ ಮಾಡ್ಕೊಂಡು ಮಾಡೋದು ಬೇಡ ಅಂತ. ಒಂದು ನಿಮಿಷ, ಸೀತಾರಾಮ್ ಅವ್ರು ಮಾತಾಡ್ತಾರೆ. ಹರಿಪ್ರಸಾದ್ ಅವರೇ, TN ಸೀತಾರಾಮ್ ಮಾತಾಡ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಆ ಗೌಡ್ರಿಂದ ಕಲಿಯೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅಲ್ಲ, ಸಲಹೆ ಕೊಡ್ತಾ ಇದ್ದಾರೆ ಅವರು. ಒಂದು ನಿಮಿಷ, ಹರಿಪ್ರಸಾದ್ ಅವರೇ ಬಿಡಿ, ಆ ವಿಚಾರ ಬಿಡಿ. TN ಸೀತಾರಾಮ್ ಅವ್ರು ಮಾತಾಡ್ತಾ ಇದ್ದಾರೆ. ಹರಿಪ್ರಸಾದ್ ಅವರೇ, ತಾವೇ ಹೇಳಿದಾಗೆ ಮನಮೋಹನ್ ಸಿಂಗ್ ಅವರು ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ ಅಂದ್ರಿ. ಅದನ್ನು ಜನಕ್ಕೆ ತಲುಪಿಸುವಲ್ಲಿ ವೈಫಲ್ಯವನ್ನು ನೀವು ಕಂಡಿದ್ದೀರಿ. ಆ ವೈಫಲ್ಯವನ್ನು ನೀವು ಯಾಕೆ ಗುರುತಿಸ್ಕೊಳ್ಳಲ್ಲ? ಇದನ್ನು ಯಾಕೆ ಅದನ್ನು ಮಾರ್ಕೆಟ್ ಮಾಡೋಕೆ ಬರಲಿಲ್ಲ? ಬರೀ ಮೋದಿನ ಬೈಯೋದ್ರಲ್ಲಿ ಏನಿದೆ? ನಿಮ್ಮ ಮಾರ್ಕೆಟ್ ನೀವು ಮಾಡಬೇಕಾಗಿತ್ತು ಅಂತ ನನ್ನ ಇದು. ಕೆಲವು ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ ನೀವು. ಹೇಳ್ತೀನಿ ಕೇಳಿ, ಮೋದಿ ಅವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೀರಾ ಸ್ವಲ್ಪ? ಕೇಳಿ. ನಾನು ಮೋದಿ, ನೀವು ಒಳ್ಳೆ ಇಲ್ಲ ಮೋದಿ, ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರನ್ನ ಹೀನಾಮಾನವಾಗಿ ಬೈಯೋದು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಪ್ರಣಾಳಿಕೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದ್ದಂತ ಪ್ರಣಾಳಿಕೆಯಲ್ಲಿ ಇದ್ದಂತ ಕೆಲವು ವಿಚಾರಗಳನ್ನ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ಒಂದ್ ನಿಮಿಷ ಹರಿಪ್ರಸಾದ್ ಅವರೇ, ನಾವು ಹೇಳ್ತಾ ಇರೋದಲ್ಲ, ಒಳ್ಳೆ ಕೆಲಸಗಳನ್ನ ಖಂಡಿತ ಕಾಂಗ್ರೆಸ್ ಮಾಡಿದೆಯಲ್ಲ, ಅದನ್ನ ಯಾಕೆ ತಲುಪಿಸಲಿಲ್ಲ ಜನಕ್ಕೆ ಅಂತ ನಾವು ಹೇಳ್ತಿರೋದಷ್ಟೇ. ನೀವು ಮಾಡಿದಂತ ಒಳ್ಳೆ ಕೆಲಸವನ್ನು ಸರಿಯಾಗಿ ಮಾರ್ಕೆಟಿಂಗ್ ಮಾಡಲಿಲ್ಲ. ನೀವು ತಪ್ಪು ಅಂತ ಹೇಳ್ತಾ ಇಲ್ಲ. ಈಗ ಏನು ಅನಂತಮೂರ್ತಿ ಅವರು ಹೇಳಿದ್ರು, ಅಪ್ರಿಯವಾದ ಸತ್ಯವನ್ನ ನಾವು ಹೇಳಿದಾಗ ಯಾರು ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಿಯವಾದ ಸುಳ್ಳನ್ನು ಹೇಳಿಬಿಟ್ಟು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು, ಇದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಸುರೇಶ್ ಕುಮಾರ್ ಅವ್ರು 100 ದಿನ ಅಂತ ಹೇಳಿದ್ದಾರೆ. 5 ವರ್ಷ ಅವ್ರಿಗೆ ಜನ ಆರಿಸಿದ್ದಾರೆ. 5 ವರ್ಷಗಳ ಕಾಲ ಅವ್ರು ಆಳ್ಬೇಕು. ಏನು ಅಂದ್ರೆ ಗುಜರಾತ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ ಮಾಡದೇ ಇದ್ರೆ ಸಾಕು ಅಷ್ಟೇ. ಅವ್ರು ಏನೂ ಮಾಡಲಿಲ್ಲ, ಅದನ್ನು ಮಾರ್ಕೆಟ್ ಮಾಡ್ಕೊಂಡ್ರು. ನೀವೆಲ್ಲಾನು ಮಾಡಿ ಮಾರ್ಕೆಟ್ ಮಾಡ್ಲಿಲ್ವಲ್ಲ ಅಂತ. ಒಂದು RTI ಬಗ್ಗೆ ನಿಮ್ಮ ಪಕ್ಷ ತಂದಿದ್ದು, RTI ನಿಮ್ಮ ಪಕ್ಷ ತಂದಿದ್ದು, ಒಂದು RTI ಬಗ್ಗೆ ಒಂದು ಇದು ಮಾಡಲಿಲ್ಲ. ಒಂದು RTI ಬಗ್ಗೆ ನಿಮ್ಮ ಪಕ್ಷ ಪ್ರಚಾರ ಕೊಡಲಿಲ್ಲ ಮಾಡಿದ್ದು ಅಂತ. ಜನಸಾಮಾನ್ಯರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಅದ್ರಲ್ಲಿ ತಪ್ಪೇನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನಸಾಮಾನ್ಯರು ಪ್ರಜೆಗಳೇ ಅವ್ರದೇ ಪ್ರಭುತ್ವ, ಅವ್ರೇನು ಮಾಡ್ತಾರೆ ಅದೇ ಸತ್ಯ. ಹರಿಪ್ರಸಾದ್ ಅವರೇ, ಅಪ್ರಿಯ ಸತ್ಯವಾದ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಯಾರಾದರೂ ತಮಗೆ ಕಾಂಗ್ರೆಸ್ ಪಕ್ಷ ನೆಹರು ಗಾಂಧಿ ಕುಟುಂಬದ ಹಿಡಿತದಿಂದ ಹೊರಗಡೆ ಬರದೇ ಹೋದರೆ ಬಹುಶಃ ಬಲವಾಗಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅದು ತಮಗೆ ಅಪ್ರಿಯ ಸತ್ಯ ಅನ್ಸುತ್ತೋ ಸುಳ್ಳು ಅನ್ಸುತ್ತೋ? ಸತ್ಯ ಅನ್ಸುತ್ತೆ. ನೋಡಿ, ಕಾಂಗ್ರೆಸ್ ಪರಿವಾರದಲ್ಲಿ ಅದು ಜನಸಾಮಾನ್ಯರು ಆರಿಸಿ ಕಳಿಸಿರ್ತಕ್ಕಂಥ ಪರಿವಾರ. ನಾಗ್ಪುರದಲ್ಲಿ ಇರ್ತಕ್ಕಂಥ ಸಂಘ ಪರಿವಾರ ಅಲ್ಲ. ಜನಸಾಮಾನ್ಯರಿಂದ ಸಂಘ ಪರಿವಾರ ಆಯ್ಕೆ ಆಗಿಲ್ಲ. ಕಾಂಗ್ರೆಸ್ ಇದೆ ಅಂತಂದ್ರೆ ಗಾಂಧಿ ಪರಿವಾರವನ್ನ ಜನಸಾಮಾನ್ಯರು ಆರಿಸಿ ಕಳಿಸಿದ್ದಾರೆ. ಪರಿವಾರ ಜನಸಾಮಾನ್ಯರು ಆರಿಸಿ ಕಳಿಸಿಲ್ಲ. ಫೈನ್. ಹರಿಪ್ರಸಾದ್ ಅವರೇ, ಈ ಸಂದರ್ಭದಲ್ಲಿ ನಾನು ತಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ತಾವು ವಾಪಸ್ ಹೋದ ಮೇಲೆ ಕಾಂಗ್ರೆಸ್ ಒಳಗಡೆ ಒಂದು ಸೀರಿಯಸ್ ಇಂಟ್ರಾಸ್ಪೆಕ್ಷನ್ ನಡಿಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅನಂತಮೂರ್ತಿ ಅವರು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅನಂತಮೂರ್ತಿ ಅವರೇ, ತಾವು ಇರ್ತಾರ ಸ್ವಲ್ಪ ಹೊತ್ತು? ಓಕೆ, ಈಗ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಚರ್ಚೆ ಮುಂದುವರಿಯುತ್ತೆ.